ನಮ್ಮ ಅಕ್ಕ ಬೆಳಗಾವ್ ಬಂದಾಳ ನೋಡ್ರಿ. ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ಡೈರೆಕ್ಟ್ ಎಲ್ಲಿ ಅಂದ್ರೆ ಬೆಳಗಾವ್ ಬಂದು ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಏನೂ ಹೇಳಿಲ್ಲ ನಿಮಗೆ, ಡೈರೆಕ್ಟ್ ಇಲ್ಲೇ ಬಂದು ನಿನ್ನೆ ಒಂದು ಕೆಲಸ ಇತ್ತು, ಬೇರೆ ಕಡೆ ಹೋಗಿದ್ವಿ. ಸೊ ಅದು ಮುಗಿಸ್ಕೊಂಡು ನಾನು ಬಂದೀನಿ ಬೆಳಗಾವ್ಗೆ. ಇವ್ರ ರೂಮಿಗೆ ಬಂದೀನಿ ರೀ, ಇವ್ರ ಮನೆ ಆ್ಯಕ್ಚುಲಿ ಮನೆ ಮಾಡ್ಯಾರ ರೂಮ್. ಕಾಲೇಜ್ ಸಲುವಾಗಿ ಕಲಿಯಾಕೆ ಇಲ್ಲಿ ಬೆಳಗಾವ್ಗೆ ಅದಾರತ್ತ ಆಲ್ರೆಡಿ ಹೇಳೀನಿ. ಸೊ ರೂಮಿಗೆ ಬಂದು ನಾದಿನ ನಿನ್ನೆ. ಇವತ್ತು ಬೆಳಗಾವ್ ಸುತ್ತಾಡ್ಬೇಕಂತ ಒಂದು ಸ್ವಲ್ಪ ಹೊಂಟೀವಿ ರೀ. ಎಲ್ಲೇ ಕರ್ಕೊಂಡು ಹೊಂಟಾರ ಕಿಲ್ಲ ಅಂತ. ಕಮಲ್ ಬಸ್ತಿ ಏನು ಅದೇ ಕಮಲ್ ಬಸ್ತಿ ಅತ್ತ ದುರ್ಗಾದೇವಿ ಟೆಂಪಲ್ ಹತ್ರಿ. ಆಮೇಲೆ ಇನ್ನೊಂದೆಲ್ಲ ಮಾರ್ಕೆಟ್ ಕಡೆ ಬಜಾರ್ ಹತ್ರಿ, ಭಾಳ ಫೇಮಸ್ ಬಜಾರ್ ಹತ್ತ. ಫುಲ್ ಮಸ್ತ್ ಸಸ್ತಾ ಸಿಗ್ತಾವತ್ತ, ಸಸ್ತಾದಾಗ ಮಸ್ತ್ ಐಟಮ್ಸ್ ಸಿಗ್ತಾವತ್ತ. ಸೊ ಕರ್ಕೊಂಡು ಹೋಗ್ತೀನಿ ಕಡೆ ಬಜಾರ್ಗೆ. ಬರ್ರಿ ಬೆಳಗಾವ್ ಒಳಗೆ ಯಾವ ಥರ ಐತೆಲ್ಲ ತೋರಿಸ್ತೀನಿ. ಶಾಪಿಂಗ್ ಬ್ಲಾಗು ಸ್ಕಿಪ್ ಮಾಡಾರ್ದು ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ನನ್ನ ಮಗ ಬಂದೀವಿ ಅಲ್ಲಿಂದ, ಇವರು ಇಲ್ಲಿ ಈ ಕಡೆಯಿಂದ ಅಂದರೆ ಬೇರೆ ಊರಿಗೆ ಹೋಗಿದ್ವಿ ಆ್ಯಕ್ಚುಲಿ, ಹಂಗಾಗಿ ಇಲ್ಲಿ ಬಂದೀವಿ. ಸೊ ಇಲ್ಲಿಂದ ಹೊಂಟೀವಿ, ಬರಿಗೆ ಹೋಗೋಣ ಅಂತ. ಬೆಳಗಾವ್ ನೇಚರ್ ಅಂತೂ ಮಸ್ತ್ ಐತ್ರಿ, ಎಲ್ಲ ಕ್ಲೈಮೇಟ್ ಆಗಿರ್ಬೋದೆಲ್ಲ ಚಂದ ಐತಿ. ಚಿನ್ನ ಹಾ ಮಾಡಿ ಇವ್ರಿಗೆ ಕರ್ಕೊಂಡು ಹೊಂಟಾರಿಗೆ. ಇಡೀ ಬೆಳಗಾವ್ ಎಲ್ಲನೂ ಗೊತ್ತಾಗ್ಬಿಟ್ಟೈತ್ರಿ ಅವ್ರಿಗೆ. ಮೊದಲು ಹೊರಗೆ ಅಡ್ಡಾಡ್ತಿದ್ದಿಲ್ಲ, ಈಗ ಎಲ್ಲ ಬೆಳಗಾವ್ ತಿಳ್ಕೊಂಬಿಟ್ಟಾರ ಕಲ್ಯಾಕೆ ಬಂದು. ಸೊ ಈಗ ಅವರೇ ಕರ್ಕೊಂಡು ಹೊಂಟಾರೆ, ಅವ್ರ ಜೊತೆ ಸುಮ್ಮ ಹೊಂಟೀವಿ. ಇವ್ರು ನೋಡ್ರಿ ಸಾಹೇಬ್ರು ಹೊಳ್ರಿ ಈ ಕಡೆ. ಚಿನ್ನು ಫಸ್ಟ್ ಈಗ ದುರ್ಗಾದೇವಿ ಗುಡಿಗೆ ಹೋಗ್ತೀವಿ ರೀ. ಆಮೇಲೆ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಬರ್ತೀವಿ. ಅವ್ರ ರೂಮ್ ತೋರಿಸ್ತೀನಿ ರೀ ನಿಮ್ಗೆ ಹೋದ್ಮೇಲೆ. ಇಷ್ಟೊತ್ತನ ವ್ಲಾಗ್ ಚಾಲು ಮಾಡೋಕ್ಕೆ ಆಗಿಲ್ಲ, ಹೋದ್ಮೇಲೆ ಅವ್ರ ರೂಮ್ ತೋರಿಸ್ತೀನಂತ. ಕೀರ್ತಿ ಇವು ಇದ್ರಗತೆ ಇಲ್ಲ, ಇವು ಶಾವಿ ಪಲ್ಯ ಇರ್ತಾರ ಹಂಗೆ ಅವೇನು ಅಲ್ಲೇ ಓಡ್ಬೇಡ ರೋಡಿಗೆ. ನಮ್ಮ ಕಡೆ ಶಾವಿ ಪಲ್ಯ ಅತ್ತಾರ ಸೊ ಆ ಥರನೇ ಇಲ್ಲಿ ಅನ್ಸಕತ್ತಾವ, ಬಟ್ ಯಾವುದು ಗೊತ್ತಿಲ್ಲ ರೀ. ಪಲ್ಯ ಮಾಡ್ಕೊಂಡು ತಿಂತಾರೆ. ನೀವು ಕಮೆಂಟ್ ಮಾಡಿರಿ ಅವೇನು ಅಂಥೇಳಿ. ನೋಡ್ರಿ ರೋಡ್ ಇಲ್ಲೇ ಐತಿ, ಅವ್ರ ರೂಮಿಂದ ಇಷ್ಟು ದೂರ ಬರ್ಬೇಕು ನಡ್ಕೋತ. ಏನು ಬರ್ತಾವ ಈಗ ಬಸ್ಸಿಗೆ ವೇಟ್ ಮಾಡತ್ತೀವಿ ನೋಡ್ರಿ. ಇಲ್ಲಿ ಬಸ್ ಬಂದ್ರೆ ಬಸ್ ಬರ್ತಾವತ್ತ ರೀ, ಬಿಟ್ರೆ ವ್ಯಾನ್ ಬರ್ತಾವತ್ತ. ಬೆಳಗಾವ್ ಸಿಟಿ ಜೀವ ಜೊತೆ ಆಟ ಆಡ್ತೀವಿ ಡೈಲಿ ಇಲ್ಲಿಂದ ಒಂದು ಆಟ ಹೋಗ್ಬೇಕು. ಈಗ ನೋಡ್ರಿ ನಾವು ಬಸ್ ಹತ್ತಿ CBT ಹೊಂಟೀವಿ. ಏನಂದ್ರು ಒಂದು ಅರ್ಧ ತಾಸು ಜರ್ನಿನೇ ನೋಡ್ರಿ. ಇವರಿಬ್ಬರು ಹೆಂಗೆ ಅಡ್ಡಾಡ್ತಾರೋ ದಿನ ದೇವರಿಗೆ ಗೊತ್ತು. ನಮಗೆ ಬೇಸರ ಬಿಡ್ತೀರಿ ಒಂದೇ ದಿವ್ಸಕ್ಕೆ, ಯಾಕಂದ್ರೆ ಬಸ್ ಒಳಗನೆ ಜಾಸ್ತಿ ಜರ್ನಿ ಆಗ್ತೈತಿ, ಅರ್ಧ ತಾಸು ಒಂದೊಂದು ತಾಸು ಗಟ್ಟಲೆ. ಸೊ ಅಷ್ಟು ದೂರ ಡಿಸ್ಟೆನ್ಸ್ ಐತೆ ನೋಡ್ರಿ. ಈಗ ನಾವು CBT ಇಳಿದು ಸ್ವಲ್ಪ ಹೊತ್ತು ನಡ್ಕೊತ ಹೋಗ್ಬೇಕ್ರಿ. ಅಲ್ಲೇ ಐತೆ ಅದು ಕಿಲ್ಲಾ ಗುಡಿ, ದೇವಿ ಗುಡಿ ಐತಿ. ಆಮೇಲೆ ಅದರಿಂದ ಅಲ್ಲೇ ಮುಂದೆ ಕಮಲ್ ಬಸ್ತಿ ಅಂಥೇಳಿ ಐತತ್ತ. ಸೊ 2 ಪ್ಲೇಸ್ ಅದಾವೆ ನೋಡ್ಕೊಂಬರಾಕಂಥೇಳಿ ಹೊಂಟೀವಿ. ನಮ್ಮ ತಂಗಿಗಳಿಗೆ ಇಬ್ಬರಿಗೆ ಸೂಟಿ ಐತೆ ನೋಡ್ರಿ ಕಾಲೇಜ್, ಹಾಗಾಗಿ ನನಗೆ ಸುತ್ತಾಡ್ಸಕತ್ತಾರ ಬೆಳಗಾವ. ಇಲ್ಲೇ ಐತೆ ನೋಡ್ರಿ ಕಿಲ್ಲ. ಸೊ ಆಮೇಲೆ ಇನ್ನೊಂದೇನಂದ್ರೆ ನಾ ಹುಟ್ಟಿದ ಊರು ನೋಡ್ರಿ ಇದು. ಅವಾಗಿನ ನೆನಪು, ನಾ ಹುಟ್ಟಿದಾಗ ಅಂದ್ರೆ ನನಗೇನೋ ನೆನಪಿರಲ್ಲ. ಸೊ ನನ್ನ ಡೆಲಿವರಿ ನಮ್ಮ ಮಮ್ಮಿ ಡೆಲಿವರಿ ಆಗಿದ್ದಿಲ್ಲೇ, ನಾ ಇಲ್ಲೇ ಹುಟ್ಟೀನಿ ಬೆಳಗಾವ್ನ್ಯಾಗ. ಯಾಕಂದ್ರೆ ನಮ್ಮ ಮಮ್ಮಿ ಪಪ್ಪ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಇಲ್ಲೇ ಇದ್ದಿರ್ರಿ ಅವಾಗ. ನಮ್ಮ ಅಜ್ಜ ಪೊಲೀಸ್ ನೌಕರಿ ಇತ್ತು, ಸೊ ಹಂಗಾಗಿ ಇಲ್ಲೇ ಇದ್ರು ಬೆಳಗಾವ್ ಒಳಗೆ ಕ್ವಾರ್ಟರ್ಸ್ನ್ಯಾಗ. ನಾನು ಸುದಕ್ಕೆ ಇಲ್ಲೇ ಹುಟ್ಟೀನಿ. ಸೊ ಒಂದು ಥರ ಖುಷಿ ಆಗ್ತೈತೆ ನೋಡ್ರಿ, ನಾ ಹುಟ್ಟಿದ ಊರಿಗೆ ಬಂದೀನಿ ಅಂಥೇಳಿ. ಈಗ ಕಿಲ್ಲ ನೋಡ್ರಿ ಇದು, ಒಳಗೆ ಹೋಗೋಣ ಅಂತ. ದೇವಿ ಮಂದಿರ ನೋಡ್ರಿ. ಇಲ್ಲಿ ಹೋಗಿದ್ವಿ ಒಂದ್ಸಲ ನಾವು ಮಮ್ಮಿದು ಎಕ್ಸಾಮ್ ಇದ್ದಾಗ ಬಂದಾಗ. ಚಪ್ಪಲ್
ದರ್ಶನ ಮುಗಿಸಿ ವಾಪಸ್ ಎಲ್ಲಿ ಹೊಂಟೀವಂದ್ರೆ ಕಮಲ್ ಬಸ್ತಿ ಅಂತ ನೋಡಿ, ಕಮಲ್ ಬಸ್ತಿ. ಸೊ ಅಲ್ಲಿ ಹೊಂಟೀವಿ. ಪಾಪು ಎಲ್ಲೋ ಬಂದ್ರಿ ನೀವೀಗ? ಜೂಲಾ ಎಲ್ಲೈತಿ? ಗಾರ್ಡನ್ ನೋಡೋಣ. ಜೂಲಾ ತಾನ್ರಿ ಅಂದ್ರೆ ಜೋಕಾಲಿ. ಸೊ ಗಾರ್ಡನ್ ನೋಡತ್ತಾನಲ್ಲಿ ಜೂಲಾ ಇರ್ಬೋದು ಅಂತ ಇಮ್ಯಾಜಿನೇಷನ್. ನೋಡ್ರಿ ಎಲ್ಲ ಫುಲ್ಲು ಫಾರೆಸ್ಟ್ ಗತ್ತಿರಿ ಅನ್ಸಾಕತ್ತ. ಸೇಮ್ ಬೆಳಗಾವಿ ಅಂದ್ರೆ ಫುಲ್ ಫಾರೆಸ್ಟ್ ಬಿಡ್ರಿ. ಸೊ ಫಾರೆಸ್ಟ್ ಎಲ್ಲಿ ಬೇಕಲ್ಲಿ ಗಿಡಗಳು, ಗಿಡ ಮರ ಇವೇ ಕಾಣಿಸ್ತಾವೆ ನಮಗೆ. ಗಾರ್ಡನ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಇವ್ರು ಕಮಲ್ ಬಸ್ತಿ ಹುಡ್ಕೋತ ಹೊಂಟಾರೆ. ಎಲ್ಲಿ ಐತಿ ಗೊತ್ತಿಲ್ಲ. ಅಂದರೆ ಆಟೋಕ್ಕೆ ಹೋಗ್ಬೇಕೇನು ಮತ್ತಲ್ಲಿ? ಆಟೋಕ್ಕೆ ಹೋಗ್ಬೇಕಲ್ಲಿದು? ಅಲ್ಲ ನಡ್ಕೋತ ಹೋದ್ರೆ ಬರ್ತೈತದ ಈಗ ಹೊಂಟಿದ್ದು? ಹೌದಾ, ಇಲ್ಲೇ ಐತತ್ ನೋಡ್ರಿ, ಅದಕ್ಕೆ ನಡ್ಕೋತ ಹೊಂಟಾಳ. ಬೇಬಿ ನೋಡ್ಯಾಡ್ರಿ ಅದು. ಆ್ಯಕ್ಚುಲಿ ನಾವು ಯಾರು ನೋಡಿಲ್ಲ. ಕಾಲೇಜ್ ಟೈಮ್ ಒಳಗೆ ನೋಡಿ ಇಲ್ಲಿ ಒಟ್ಟು ಡಿಗ್ರಿ ಇದ್ದಾಗ ಬಂದಿದ್ಲತ್ರಿ ಇಲ್ಲಿ. ಹಂಗಾಗಿ ನಮಗೂ ಕರ್ಕೊಂಡು ಹೊಂಟ. ಮಸ್ತ್ ಐತ್ರಿ. ನಾನು ಯೂಟ್ಯೂಬ್ ಒಳಗೆ ನೋಡಿದೆ, ಸರ್ಚ್ ಮಾಡಿದೆ. ಸೊ ಚಂದ ಐತಿ, ಅದಕ್ಕೆ ಹೊಂಟಿವಿ. ಬಾಪುಚಿನು ನಮ್ಮ ಕ್ವಾರ್ಟರ್ಸ್ಗೆ ಬಂದಾಗ ಅನ್ಸಕತ್ತೈತ್ರಿ. ನಮ್ಮ ಮಮ್ಮಿ ಕಡೆ, ನಮ್ಮ ಮಮ್ಮಿ ಮನೆ ಹಿಂಗೆ ಐತಲ್ಲ ಗಿಡಗಳದು. ಏನಿದೆ? ರಾಮಕೃಷ್ಣ ಮಿಷನ್ ಆಶ್ರಮ ಐತಿ, ಮ್ಯೂಸಿಯಮ್ ಐತಿ. ಹಂಗೆ ಕರ್ಕೊಂಡು ಹೊಂಟಾಳ್ರಿ ಬೇಬಿ. ಎಲ್ಲ ಹೊಂಟಾಳ ಗೊತ್ತಿಲ್ಲ, ಆಕಿಗೆ ಗೊತ್ತೈತಿಲ್ಲ. ಹೊಂಟೀವ್ರಿ ಸುಮ್ಮ. ರಾಮಕೃಷ್ಣ ಆಶ್ರಮ ಬಸ್ತಿ ಬತ್ ನೋಡ್ರಿ. ಫೈನಲ್ಲಿ ಇದೇ ಅನ್ನಿಸ್ತೈತಿ. ಕಮಲ್ ಬಸ್ತಿ. ದೇವ್ರ ಗುಡಿ ಐತಲ್ಲ ಕೇಳ್ಬೇಡಿ. ನಮಸ್ಕಾರ ಮಾಡ್ತೇನೆ ಅದಕ್ಕೆ. ಅದು ಮರಿ ಹಿಡ್ದೈತಿ. ಅದು ಕ್ಲಿಪ್ ತೆಗಲ್ಲ. ಏನಪ್ಪು ತೊಡಗನು ಮನೆಗೆ ಏನು? ಫೋಟೋಶೂಟ್ ನಡೆದೈತ್ರಿ ಇಲ್ಲಿ. ಸ್ವಲ್ಪ ಹಂಪಿನೇ ಅನ್ಸಾತಿತ್ತು ನಮಗೆ. ಹಂಪಿ, ಹೊಳಿ, ಪಟ್ಟದಕಲ್ಲು. ಈ ಒಂದು ಬೆಕ್ಕಿನ ಜೊತೆ ಎಂಜಾಯ್ಮೆಂಟ್ ನಡೆದೈತ್ರಿ. ಅವ್ನ ಫೇವ್ರೇಟ್ ಕ್ಯಾಟ್ ಡಾಗ್ ಅಂದ್ರೆ ಅಲ್ಲಿ ಎಂಜಾಯ್ ಮಾಡತ್ತಾನ. ಗಾರ್ಡನ್ ನೋಡ್ರಿ ಮಸ್ತ್ ಐತಿ. ಚಲೋ ಬಂದಾವಿಲ್ವಾ? ಬೆಕ್ಕಿನ ಜೊತೆ ವಿಡಿಯೋ ಶೂಟ್ ಫೋಟೋಶೂಟ್ ನೋಡತೈತಿ ನೋಡ್ರಿ. ಅದನ್ನೂ ಎಷ್ಟು ಚಂದ ನಮ್ಮ ಜೊತೆ ಮಿಂಗಲ್ ಆಗತೈತ್ರಿ. ಎಷ್ಟು ಚಂದ ಆಟ ಆಡಕತ್ತೈತಿ. ಇಕ್ಕಿ ಮತ್ತು ಇವ ಮೂರು ಮಂದಿರಿ ಇವರು ಎನಿಮಲ್ಸ್ ಏನು ಅಟ್ಯಾಚ್ಮೆಂಟ್ ಮಾಡೈತ್ರಿ ಎನಿಮಲ್ಸ್ ಜೊತೆ ಇವ್ರು. ಅಂದ್ರೆ ನಾಯಿ ಬೆಕ್ಕ, ಸ್ಪೆಷಲಿ ಬೆಕ್ಕ ಜೊತೆ ನೋಡ್ರಿ. ಇಕ್ಕಿ ಅಂತೂ ಬೆಕ್ಕ ಎಷ್ಟು ಸಾಕ್ಯಾಳ, ಇಕ್ಕಿನೂ ಸಾಕ್ಯಾಳ. ಸೊ ಒಳಗಡೆ ಹೋಗಿ ನಮಸ್ಕಾರ ಮಾಡಿ ಹೊರಗಡೆ ಬಂದೀವಿ ನೋಡ್ರಿ. ಆ್ಯಕ್ಚುಲಿ ವಿಡಿಯೋ ಅಲವ್ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆನೂ ಹಿಂಗೆ ಇರ್ತಿದ್ದಿದೆ ಈ ಪ್ರಾಬ್ಲಮ್ಮು. ವಿಡಿಯೋ ಅಲವ್ ಇರಲಿಲ್ಲ, ಫೋಟೋನೂ ಅಲವ್ ಇರಲಿಲ್ಲ ಒಳಗೆ. ಸೊ ಹಂಗಾಗಿ ಹೊರಗಡೆನೇ ಬಂದು ಒಂದಿಷ್ಟು ಫೋಟೋ ತೆಗೆಸ್ಕೊಂಡ್ವಿ. ಮಸ್ತ್ ಐತೆ ನೋಡ್ರಿ ಕಮಲ್ ಬಸ್ತಿ ಅಂತೂ. ಯಾರೆಲ್ಲ ಬಂದು ಹೋಗಿರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದೊಂದು ಹಿಡನ್ ಪ್ಲೇಸ್ ಐತಿ ಬೆಳಗಾವಿ ಒಳಗೆ. ಯಾರ್ಯಾರು ಬಂದಿಲ್ಲ
ಬೆಳಗಾವಿಗೆ ಏನಾರ ವಿಸಿಟ್ ಮಾಡೋರಿದ್ರೆ ಈ ಪ್ಲೇಸಿಗೆ ಬಂದು ಹೋರಿ. ಚಂದ ಐತಿ ನೋಡೋಕೆ, ಮಸ್ತ್ ಐತಿ. ಗಾರ್ಡನ್ನು ಐತಿ, ಬಟ್ ಗಾರ್ಡನ್ ಒಳಗೆ ಅಲಾವ್ ಇಲ್ಲ ಅಂತ ಅನ್ಕೋತೀನಿ. ಸೊ ಇಲ್ಲಿ ನೋಡ್ರಿ ಆ ಕಡೆ ಏನೇ ಕಲ್ಲಿಂದಿತ್ತಲ್ಲ ಅದೇ ಥರ ಇಲ್ಲಿನೂ ಒಂದು ಐತಿ, ಬಟ್ ಇಲ್ಲಿ ಏನು ರಿಸ್ಟ್ರಿಕ್ಷನ್ ಇಲ್ಲ. ಆ ಕಡೆ ಎಲ್ಲ ಫೋಟೋ ವಿಡಿಯೋ ಮಾಡ್ಕೊಳಕ್ಕೆ ಬಡನಾತಿದ್ರು, ಬಟ್ ಇಲ್ಲೇನು ಹಂಗೆ ಇಲ್ಲ. ಸೊ ಇಲ್ಲಿ ಆರಾಮಾಗಿ ನಾವು ಫೋಟೋಶೂಟ್ ವಿಡಿಯೋ ಅದು ತಗೊಂಡ್ವಿ. ಸೊ ಚಲೋ ಬರ್ತಾವ್ರಿ, ಮಸ್ತ್ ಐತಿ, ನೋಡ್ತಕ್ಕದ್ದೈತಿ. ಬಂದು ಹೋಗ್ರಿ. ಇನ್ನೂ ಭಾಳಷ್ಟು ಪ್ಲೇಸ್ ಅದಾವತ್ರಿ, ಬಟ್ ನಮಗೆ ಟೈಮ್ ಇಲ್ಲ. ಒಂದೇ ದಿವಸ ನಾಳೆ ಮತ್ತೆ ವಾಪಸ್ ಊರಿಗೆ ಹೋಗಿದ್ದೀನಿ ಬಿಜಾಪುರಕ್ಕೆ. ಹಾಗಾಗಿ ಸುಮ್ಮನೆ ಎಷ್ಟಾಗ್ತೈತಿ ಲಾಸ್ಟ್ ನೋಡತ್ತೀವಿ. ಇದು ಒಂದೇ ನೋಡಕತ್ತೀವಿ, ಭಾಳ ಏನಿಲ್ಲ. ಅಯ್ಯೋ ನೀನಲ್ಲ ಕಮಾಲ್ ಬಸ್ತಿ ನೋಡ್ಕೊಂಡು ವಾಪಸ್ ಹೊಂಟೀವಿ. ಬರ್ತೇನೆ ನಾ, ಹೋಗ್ತೀವಿ ನೋಡ್ಬಿಟ್ಟು. ಇದು ನೋಡ್ರಿ ರಾಮಕೃಷ್ಣ ಆಶ್ರಮ ಅಂತ. ಸೊ ಒಳಗೇನು ಹೋಗಲಿಲ್ಲ, ನಮಗೆ ಟೈಮ್ ಇಲ್ಲ ಈಗ. ಇನ್ನು ಕಡೆ ಬಜಾರ್ಗೆ ಹೋಗೋರದೀವಿ, ಹಾಗಾಗಿ ಗಾರ್ಡನ್ ಅದು ಮಸ್ತ್ ಐತಿದು. ಸೊ ಇಲ್ಲಿಂದ ನೋಡಿ ಹೊಂಟೀವಿ ನೋಡ್ರಿ. ಏನೋ ಮ್ಯೂಸಿಯಮ್ ಐತೈತೆ ಒಳಗೆ, ಚಂದ ಐತೈತೆ ರೀ ಅದನ್ನು, ಬಟ್ ನಾವು ಹೋಗಾಕತ್ತಿಲ್ಲ. ಈಗ ನಾವು ನೆಕ್ಸ್ಟ್ ಎಲ್ಲಿ ಹೊಂಟೀವಪ್ಪ ಅಂತಂದ್ರೆ ಊಟ ಮಾಡಕ್ಕೆ ಹೊಂಟೀವಿ ನೋಡ್ರಿ. ಬೆಳಗಾವಿ ಒಳಗೆ ಫೇಮಸ್ ಅಂದ್ರೆ ನಿಯಾಜ್ ಬಿರಿಯಾನಿ ನೋಡ್ರಿ. ಸೊ ಹಾಗಾಗಿ ಚಿಕನ್ ಬಿರಿಯಾನಿ ತಿನ್ಬೇಕಂತ ಹೊಂಟೀವಿ. ಆ್ಯಂಡ್ ಎಲ್ಲರಿಗೂ ಸಾರಿ, ಯಾರ್ಯಾರು ನಾನ್ ವೆಜ್ ತಿನ್ನಲ್ಲ ನೋಡ್ರಿ, ಈ ವಿಡಿಯೋನ ಸ್ಕಿಪ್ ಮಾಡಿರಿ. ನಿಯಾಜ್ ಒಳಗೆ ಫುಲ್ ಫೇಮಸ್ ಇರ್ತದೆ ಬಿರಿಯಾನಿ, ಹಂಗಾಗಿ ತಿನ್ಬೇಕಂತೇಳಿ ಹೊಂಟೀವಿ. ಯಾವಾಗೂ ಬೆಳಗಾವಿಗೆ ಬಂದಾಗ ಇಲ್ಲಿ ಕಂಪಲ್ಸರಿ ನಾವು ನಿಯಾಜ್ ಬಿರಿಯಾನಿ ತಿಂದೇ ಹೋಗ್ತೀವಿ. ಸೊ ಈಗ ಹೊಂಟೀವಿ. ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಐತ್ರಿ ನಿಯಾಜ್, ಭಾಳ ದೂರ ಏನಿಲ್ಲ. ಇದು ನೋಡ್ರಿ ಮಾರ್ಕೆಟ್. ಇನ್ನು ಈಗ ನೆಕ್ಸ್ಟ್ ಊಟ ಮಾಡಿ ಕಡೆ ಬಜಾರ್ ಐತಿ, ಬಸ್ ಸ್ಟ್ಯಾಂಡ್ ಬಾಜುನೇ ಐತ್ರಿ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ, ಭಾರಿ ಮಸ್ತ್ ಐತೆ ನೋಡ್ರಿ. ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್ ಅಂತ ಹೇಳ್ಬೋದು. ಅಷ್ಟು ಚಲೋ ಕಡಿಮೆ ರೇಟ್ ಇರುವಂಥ ಮಾರ್ಕೆಟ್ ಇದು, ಕಡೆ ಬಜಾರ, ಬೆಳಗಾವಿ ಒಳಗೆ ಫೇಮಸ್ ಬಜಾರ. ಸೊ ಹಾಗಾಗಿ ಹೋಗ್ತೀವಿ ಈ ಸದ್ದ ಊಟಕ್ಕೆ ಅಂತೇಳಿ ಬಂದೀವಿ ನೋಡ್ರಿ. ಇಲ್ಲೇನು ಜಾಸ್ತಿ ನಾವು ಯಾವಾಗ ಆರ್ಡ್ರ್ ಮಾಡಿದ್ರು ಚಿಕನ್ ಬಿರಿಯಾನಿನೇ, ಆಮೇಲೆ ತಂಗಡಿ ಕಬಾಬ್ ಅಥವಾ ಚಿಕನ್ ಕಬಾಬ್. ಸೊ ಈ ಥರ ಆರ್ಡ್ರ್ ಮಾಡಿರ್ತೀವಿ ನೋಡ್ರಿ, ಬೇರೆ ಏನಿಲ್ಲ. ಲಾಲಿಪಾಪ. ಸೊ ಇಷ್ಟೇ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿರ್ತೀವಿ. ಆಮೇಲೆ ಬಿರಿಯಾನಿ ನೋಡ್ರಿ, 2 ಬಿರಿಯಾನಿ ಹೇಳಿದ್ರೆ ಎಲ್ಲರೂ ತಿಂದು ಮತ್ತು ಮನೆಗೆ ತೊಗೊಂಡು ಹೋಗ್ತೀರ, ಅಷ್ಟೊಂದು ಇರ್ತದೆ ಅದು. ಸೊ ಕ್ವಾಂಟಿಟಿ ಭಾಳ ಕೊಡ್ತಾರಂತ ಹೇಳ್ಬೋದು. ಈಗ ನೋಡ್ರಿ ಇಲ್ಲಿ ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ತಂಗಡಿ ಕಬಾಬ್. ಸೊ ಬಂದೈತಿ. ಅದೇ ಹೇಳ್ದಲ್ಲ, ಯಾರ್ಯಾರು ನಾನ್ ವೆಜ್ ತಿನ್ನಲ್ಲ ನೋಡ್ರಿ, ಪ್ಲೀಸ್ ಸ್ಕಿಪ್ ಮಾಡಿರಿ ವಿಡಿಯೋನ. ಯಾರು ಕಳಿಸಿ ನೋಡ್ರಿ. ಮತ್ತೆ ಒಂದು 2 ಸ್ಪೂನ್ಸ್ ಖಾಲಿಯಾಗೈತೆ ಬರೀ. ಫೈನಲ್ಲಿ ನಾವು ಊಟ ಮುಗಿಸಿ ಈಗ ಹೊಂಟೀವಿ ಕಡೆ ಬಜಾರ್ಕ್ಕೆ. ಈ ನಿಯಾಜ್ ಬಿರಿಯಾನಿ ಬಾಜು ರೋಡೇ ಐತೆ ನೋಡ್ರಿ ಕಡೆ ಬಜಾರ. ಸೊ ಫುಲ್ ಫೇಮಸ್ ಬಜಾರ್ ಅಂತಿದ್ದು. ನಮ್ಮ ತಂಗಿಗಳಿಗೆ ಇಬ್ಬರಿಗೆ ಗೊತ್ತಾಗ್ಬಿಟ್ಟೈತೆ ನೋಡ್ರಿ ಬೆಳಗಾವಿ ಒಳಗೆ ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲದಾವ ಅಂಥೇಳಿ. ಸೊ ಫುಲ್ ರೂಢಿಯಾಗ್ಬಿಟ್ಟೈತೆ ಅವ್ರಿಗೆ. ಫಸ್ಟ್ ಬಂದಾಗ ಅಂಜಾತಿದ್ರೆ ಹೆಂಗೆ ಅಡ್ಡಾಡ್ದು ಏನೋ ಅಂಥೇಳಿ, ಈಗ ಪೂರಾ ರೂಢಿಯಾಗ್ಬಿಟ್ಟೈತ್ರಿ ಅವ್ರಿಗೆ. ಮಾರ್ಕೆಟ್ ಎಲ್ಲೆಲ್ಲಿ ಏನೇನು ಸಿಗ್ತಾವ, ಎಲ್ಲಿ ಕಮ್ಮಿ ರೇಟ್ ಒಳಗೆ ಸಿಗ್ತಾವ. ಇದು ಅಂದರೂ ನೋಡಿ ಮಾರ್ಕೆಟ್ ಫುಲ್ ನಾ ಶಾಕ್ ಆದ ರೀ. ಅಷ್ಟೊಂದು ವೆರೈಟಿ ಕಲೆಕ್ಷನ್ಸ್ ಇರ್ತಾವೆ, ಎಲ್ಲ ಥರ ಟಾಪ್ ಹಿಡ್ಕೊಂಡು ಇಯರಿಂಗ್ಸ್ ಒಂದೂ ಇಲ್ಲ ನಂಗಿಲ್ರಿ. ಸ್ಲಿಪ್ಪರ್ಸ್ ಆಗಿರ್ಬೋದು ಎಲ್ಲನೂ ಇರ್ತಾವೆ ರೀ. ಮತ್ತು ಕಾಯಿಪಲ್ಲೆ ಎಲ್ಲನೂ ರೀ. ಆ್ಯಂಡ್ ಫುಲ್ ರೀಸ್ನೇಬಲ್ ಪ್ರೈಸ್ ಒಳಗೆ ನೋಡಿರಿ. ಟಾಪ್ ಆಗಿರ್ಬೋದು ಈ ಥರ
ಹಾಗಾಗಿ ನಮ್ಗಂತೂ ಭಾಳ ಚಲೋ ಅನ್ನಿಸ್ತು ಈ ಮಾರ್ಕೆಟ್. ಇಲ್ಲಿ ಬ್ಯಾಗ್ಸ್ ನೋಡ್ರಿ 150 200 ಈ ಥರ ಇದ್ದು ಎಲ್ಲ ಬೇರೆ ಬೇರೆ ಥರ, ಆಮೇಲೆ 100 ರೂಪೀಸ್ದು ಇದ್ದು. ಸೊ ಮಸ್ತ್ ಅನ್ನಿಸ್ತು ರೀ ನನಗಂತೂ ಈ ಮಾರ್ಕೆಟ್. ಬೆಳಗಾವ್ದವ್ರು ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬರ್ಸ್ ಇದ್ರೆ ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿರಿ, ನನಗೂ ಖುಷಿ ಆಗ್ತದೆ. ಸೊ ಬೆಳಗಾವಿಯಿಂದ ನಾನು ವಿಡಿಯೋಸ್ ನೋಡ್ತೀರಿ ಅಂಥೇಳಿ. ನಿಮಗೂ ಕಡೆ ಬಜಾರ್ ಹೆಂಗೆ ಕಡಿಮೆ ಅನ್ನಿಸ್ತದೋ ಅಥವಾ ಇಲ್ಲೋ ಅಂತೇಳಿ ನನಗೆ ಅದನ್ನ ಕಮೆಂಟ್ ಮಾಡಿರಿ. ಇಲ್ಲಿ ಒಂದು ಸೇಲ್ ಇತ್ತು ರೀ. ಸೊ ಇಲ್ಲಿ ಎಲ್ಲ ವೆರೈಟಿ ಕ್ಲಿಪ್ಸ್ ಇದ್ದು, ಈಗ ಟ್ರೆಂಡಿಂಗ್ ಒಳಗೆ ಏನಾದಾವಲ್ಲ ಈ ಕ್ಲಿಪ್ಸ್, ಇವು ಮಾತ್ರ ಫುಲ್ ಫೇಮಸ್ ಆಗ್ಯಾವ ನೋಡಿರಿ. ಯಾರು ತಲೆಯೊಳಗೆ ನೋಡ್ತೀರಿ ಇದೇ ಥರ ಕ್ಲಿಪ್ಸ್. ಸೊ ಹಂಗಾಗಿ ಅಲ್ಲೊಂದಿಷ್ಟು ಕ್ಲಿಪ್ಸ್ ಎಲ್ಲ ತೊಗೊಂಡೀಗ ಮತ್ತೆ ಮುಂದೆ ಹಾಗೆ ತಿರ್ಗಾಡ್ಕೋತ ಹೊಂಟೀವಿ ನೋಡಿರಿ. ಬರೀ ಈಗ ಜಾಸ್ತಿ ವಾಯ್ಸ್ ಅವರು ಕೊಡೋದು ಬೇಡ. ಆ್ಯಂಡ್ ನಿಮ್ಗೆ ಆಗಳ ಇನ್ನೊಂದು ಹೇಳೋದು ಮರ್ತೆ ನೋಡ್ರಿ, ಬೆಳಗಾವ್ ಒಳಗಂದ್ರೆ ನಿಯಾಜ್ ಬಿರಿಯಾನಿ ಫೇಮಸ್ ಅಂತ ಹೇಳಿದೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಬೆಳಗಾವ್ ಕುಂದ ಫೇಮಸ್. ಸೊ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತದೆ. ನಮಗಂತೂ ಭಾಳ ಇಷ್ಟ ನೋಡ್ರಿ ಬೆಳಗಾವಿ ಕುಂದ. ನಮ್ಮ ತಂಗಿಗಳಂತರೂ ಫಿಕ್ಸ್ ಬರುವಾಗ ಕುಂದ ತೊಗೊಂಡೇ ಬರ್ತಾರೆ. ಆ್ಯಂಡ್ ನೋಡ್ಬೇಕಾರೆ ನಾನು ಹೋಗುವ ಮುಂದೆ ಒಯ್ಯೋದಾದ್ರೆ ಒಯ್ತೀನಿ. ನಾಳೆ ಹೋಗೋರದೀವಿ. ಸೊ ಈಗ ಮಾರ್ಕೆಟ್ ತಿರ್ಗಾಡಕತ್ತೀವಿ. ಇಲ್ಲಿ ಬೆಳಗಾವ್ ಕುಂದ ಭಾಳ ಫೇಮಸ್. ಎಲ್ಲಿ ನೋಡ್ತೀರಿ ಇಲ್ಲಿ ಕುಂದಾನೇ ಕಾಣಿಸ್ತದೆ. ಬಟ್ ಒರಿಜಿನಲ್ ಎಲ್ಲಪ್ಪ ಅಂತಂದ್ರೆ ಜಾಸ್ತಿ ಜನ ತೊಗೊಳ್ಳೋದು ನಿಯಾಜ್ ಬಿರಿಯಾನಿಗೇನು ಹೋಗಿದ್ವಲ್ಲ, ಈಗ ಅದ್ರ ಬಾಜುನೇ ಐತ್ರಿ. ಸೊ ಅಲ್ಲಿ ಚಲೋ ಸಿಗ್ತೈತೆ ಅಂತ ಹೇಳ್ತಾರೆ ಎಲ್ಲರೂ. ಈಗ ಅಡ್ಡಾಡ್ ಅಂತೂ ಸಾಕಾತ್ ನೋಡ್ರಿ. ಒಂದು ಕಪ್ ಚಹಾ ಕುಡಿಬೇಕಂತೇಳಿ ಬಂದೀವಿ. ಸೊ ನಮ್ಮ ಫೇವ್ರೆಟ್ ಚಹಾ ಸಂಜೆಕಾದ್ರೆ ಮುಗೀತು, ಚಹಾ ನೆನಪಾಗ್ತದೆ. ಒಂದು ಕಪ್ ಚಹಾ ಕುಡಿದ್ವಿ. ಅದಾಗನ ವಾಪಸ್ ನಾವು ಆಟೋ ಹತ್ತಾಕತ್ತೀವಿ ನೋಡ್ರಿ. ಯಾಕಂದ್ರೆ ಇನ್ನೂ ಭಾಳ ಅಂದ್ರೆ ಭಾಳ ದೊಡ್ಡದೈತದ ಬಜಾರ. ನಾವು ಅರ್ಧ ಅಷ್ಟೇ ಅಡ್ಡಾಡೀವ್ರಿ. ಅಷ್ಟಕ್ಕೆ ನಮಗೆ ಸಾಕಾಗ್ಬಿಡ್ತು. ನಮ್ಮ ಶ್ರೀನೇನು ಒಳಕತ್ತ ಕಾಲು ನೋಸಾಕತ್ತಿ. ಸೊ ಹಾಗೆ ಹೆಂಗೆ ಹೊಂಟಿವಂಗಿನ್ನ ಮುಂದೆ ಐತ್ರಿ ಬಜಾರ್. ಅಷ್ಟೊಂದು ಫುಲ್ ಗದ್ಲ ಅಂದ್ರೆ ಗದ್ಲ. ಮಾರ್ಕೆಟ್ ಭಾಳ ದೊಡ್ಡದೈತ್ಲ. ಸೊ ಅದಕ್ಕಂಥೇಳಿ ನಮಗೆ ಅಷ್ಟೆಲ್ಲ ಅಡ್ಡಾಡ್ದಾಗಲಿಲ್ಲ ರೀ. ಮತ್ತು ಬಸ್ನೂ ಸಿಗಂಗಿಲ್ಲ. ನಮ್ಮ ತಂಗಿಗಳ ರೂಮಿಗೆ ಹೋಗೋಕೆ ಬಸ್ನೂ ಭಾಳ ಕಮ್ಮಿ ಇರ್ತಾವತ್ರಿ ಸಾಯಂಕಾಲ ಆದಂಗೆ. ಹಾಗಾಗಿ ಇನ್ನು ಬೇಡ ಅಂಥೇಳಿ ಎಷ್ಟಾಗ್ತಿತ್ತು ಅಷ್ಟು ತೊಗೊಂಡಿವ್ರಿ. ಎಷ್ಟಾಗ್ತಿತ್ತು ಅಂದ್ರೂ ಏನಂದ್ರೂ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿವ್ರಿ ನೋಡ್ರಿ. ನಾವೆಲ್ಲ ಪ್ಲಾಸ್ಟಿಕ್ ಮಾರೋರಾಗಿವ್ ನೋಡ್ರಿ. ಕ್ಯಾರಿ ಬ್ಯಾಗ್ ಮಾರೋರಾಗಿವ್ ಇಲ್ಲಿ ನೋಡ್ರಿ. ಈಗ ನಾವು ಅಲ್ಲಿ ಕಡೆ ಬಜಾರಿಂದ ಆಟೋ ಮಾಡ್ಕೊಂಡು ಎಲ್ಲಿ ಬಂದೀವಂದ್ರೆ ರಾಮದೇವ್ ಅಂತ ನೋಡ್ರಿ. ಇದು ಈ ಸ್ಟಾಪಿಗೆ ರಾಮದೇವ್ ಅಂತಾರಂತ, ರಾಮದೇವ್ ಸರ್ಕಲ್. ಸೊ ಇಲ್ಲಿ ಬಂದೀವಿ. ಆಮೇಲೆ ಇದೆಲ್ಲ ಫುಲ್ಲು ಸ್ಟ್ರೀಟ್ ಫುಡ್ ನೋಡ್ರಿ. ಇಲ್ಲಿ ಪೂರಾ ಕಮ್ಮಿ ರೇಟ್ ಒಳಗೆ ನಮಗೆ ಎಲ್ಲ ಥರ ಸ್ನ್ಯಾಕ್ಸ್ ಆಮೇಲೆ ಊಟ ಈ ಥರ ಎಲ್ಲ ಸಿಗ್ತದಂತೆ. ಬೇಳೆ ಕಚೋರಿ ಆಮೇಲೆ ದೋಸೆ ಈ ಥರ ಎಲ್ಲ ಸಿಗ್ತದಂತ ಆ ಸ್ಟಾಪಿಗೆ ಬಂದ್ರೆ. ಅಲ್ಲಿ ಬಂದು ಮತ್ತೀಗ ನಾವು ವ್ಯಾನಿಗೆ ಹೊಂಟೀವಿ ನೋಡ್ರಿ. ಇವೇ ವ್ಯಾನ್ ಇರ್ತಾವತ್ತು ಇಲ್ಲಿ. ಎಲ್ಲಿ ಬೇಕಲ್ಲಿ ಎಲ್ಲಿ ಹೋಗ್ತೀವಲ್ಲ ಅಲ್ಲಿ ವ್ಯಾನ ಬಿಟ್ರೆ ಬಸ್ ಸಿಗ್ತಾವತ್ರಿ. ಎರಡೇ ಆಪ್ಷನ್ ಅಂತ. ಆಟೋ ಅಂತೂ ದೂರ ಹೋಗಲ್ಲ. ಅರ್ಧ ತಾಸು ಮ್ಯಾಲೆ ಜರ್ನಿ ನೋಡ್ರಿ ಅವ್ರದ್ದು. ಬಂದು ರೀಚ್ ಆಗಿ ನೋಡ್ರಿ ಮನೆಗೆ. 8 ಆತೈತೆ ಅಂತ ಹೇಳಿದ್ದಳ್ರಿ. ಅಷ್ಟು ಲೇಟ್ ಏನು ಆತೈತೆ ಅಂದಿದೆ? 8:30 ಆಗೈತಿ ನೋಡಿರಿ ಫ್ರೆಂಡ್ಸ್. ಈಗ ಬಂದ್ವಿ. ಜಸ್ಟ್ ಟೈಮ್ 8:30 ಆಗೈತೆ ರೀ. 1:02 ಹೋಗಿದ್ವಿ ನಾವು.
ಜಲ್ದಿ ಹೋಗ್ಬೇಕಾದ್ರೆ ನಮಗೂ ಆಗಲಿಲ್ಲ. ಸೊ ಎಲ್ಲ ಕಡೆ ಅಡ್ಡಾಡಿ ಬಂದು ರೀಚ್ ಆದ್ವಿ. ನಮ್ದು ಸಾಮಾನು ನೋಡ್ರಿ ಇಲ್ಲಿ ಶಾಪಿಂಗ್ ಇಲ್ಲಿಷ್ಟು ಅದಾವ, ಅಲ್ಲಿಷ್ಟು ಅದಾವ ನೋಡ್ರಿ. ಏನಂದ್ರೆ ಒಂದು 15-20 ಕವರ್ ಆಗ್ಯಾವ್ರಿ. ಅಷ್ಟೊಂದು ಶಾಪಿಂಗ್ ಮಾಡ್ಕೊಂಬಂದಿ. ಫುಲ್ ಸಸ್ತು ಮಸ್ತ್ ಶಾಪಿಂಗ್ ಕಡೆ ಬಜಾರ್ ಒಳಗೆ ಭಾರಿ ಮಸ್ತ್ ಐತೆ ನೋಡ್ರಿ. ಶಾಪಿಂಗ್ ಅಂತೂ ಹೇಳಿ ಮಾಡಿಸಿದ್ದು. ನಮ್ಮ ಶಾಸ್ತ್ರಿ ಮಾರ್ಕೆಟ್ ಹೆಂಗೈತಲ್ಲ ಅದೇ ಥರ ಐತಿ, ಬಟ್ ಅದಕ್ಕಿಂತ ರೀಸನೇಬಲ್ ಪ್ರೈಸ್ ಅಂತ ಹೇಳ್ಬೋದು ಇದು ಅಂತ ಫ್ರ್ಯಾಂಕ್ ಆಗಿ. ಹಾಂ, ಬೆಂಗಳೂರೊಳಗೆ ಚಿಕ್ಕಪೇಟೆ ಏನೈತಲ್ಲ ಅದೇ ಥರ ಇಲ್ಲಿ ಕಡಿಮೆ ರೇಟ್ ಒಳಗೆ ಮಸ್ತ್ ಐಟಮ್ಸ್ ಎಲ್ಲ ಸಿಗ್ತಾವೆ. ಬಂದೆ ನೋಡ್ರಿ. ಈಗ ಏನಿಲ್ಲ, ಫ್ರೆಶ್ ಅಪ್ ಆಗಿ ಆಮೇಲೆ ಒಂದು ಸ್ವಲ್ಪ ಅಡುಗೆ ಮಾಡ್ತೀರಿ. ಆಲ್ರೆಡಿ ಹೊಟ್ಟೆ ಫುಲ್ ಆಗೈತಿ. ಇನ್ನೊಂದು ಚಹಾ ಕುಡಿತಾಳ್ರಿ ಫ್ರೆಶ್ ಅಪ್ ಆಗಿ. ಇನ್ನೊಂದು ಕಪ್ ಚಹಾ ಕುಡಿತೀನಿ ರೀ. ಮಸ್ತ್ ಅಲ್ಲಿ ಚಹಾ ಕುಡ್ದೀವ್ರಿ, ಭಾರಿ ಅಂದ್ರೆ ಭಾರಿ ಇತ್ತು ಚಹಾ. ಸೊ ಈಗ ಮತ್ತೊಮ್ಮೆ ಕುಡಿಬೇಕತ್ತೈತಿ. ಬೇಬಿ ಇಡ್ತಾಳೆ ಈ ಸಾಧ್ಯ. ಈ ಸ್ವಲ್ಪ ಅಡುಗೆ ಮಾಡ್ತೀವಿ. ಏನು ಬೇಕು, ರೊಟ್ಟಿ ತಿನ್ನಂಗಾಗೈತೈತ್ರಿ ಅವ್ರಿಗೆ. ರೊಟ್ಟಿ ಮಾಡ್ತೀನಿ, ಆಮೇಲೆ ಮೆಂತಿ ಪಲ್ಯ ಮಾಡ್ತೀನಿ. ಬೇಬಿ ನಮ್ಮ ಅಕ್ಕ ಬಿಸಿ ರೊಟ್ಟಿ ಮಾಡ್ತಾಳ್ರಿ. ಆಮೇಲೆ ಮಾಡೋ ಮುಂದೆ ವಿಡಿಯೋ ಮಾಡಿ ತೋರಿಸ್ತೀನಿ ರೀ. ರೊಟ್ಟಿ ಮಾಡ್ಕೊಡ್ತೀನಿ ರೀ. ಪಾಪ ಬಾಗಲಕೋಟೆಗೆ ಹೋದಾಗ ರೊಟ್ಟಿ ತಿಂತಾರೆ. ಇಲ್ಲಿ ಅವ್ರಿಗೆ ಮಾಡ್ಕೊಳಕ್ಕೆ ಬರಂಗಿಲ್ಲ, ಹಾಗಾಗಿ ಸೊ ನಾ ರೊಟ್ಟಿ ಮಾಡ್ತೀನಿ. ಒಂದು ಬಿಸಿ ಸ್ವಲ್ಪ ಹೊತ್ತು ಬಿಟ್ಟು. ಈಗ ಉಳ್ಕಿದ್ದು ಬ್ಯಾಳಿಗದು ಇಡ್ತಾಳೆ ನಮ್ಮ ಬೇಬಿ. ಸೊ ಒಂದು ಸ್ವಲ್ಪ ಊಟ ಮಾಡ್ತೀವಿ, ಆಮೇಲೆ ಶೇರ್ ಮಾಡ್ಕೊತೀನಿ ಗಂಟೆ ಬೇಕಿ. ಈಗ ಸ್ಟಾಪ್ ಮಾಡ್ತೀನಿ ರೀ ಇಲ್ಲಿಗೆ. ಫ್ರೆಶ್ ಅಪ್ ಅದಾಗಿ ನೆಕ್ಸ್ಟ್ ಸಿಗ್ತೀನಂತ ನೋಡ್ರಿ. ಬಿಸಿ ರೊಟ್ಟಿ ಮಾಡಾಕ್ತೀನಿ. ಮೆಂತಿ ಪಲ್ಯ ರೆಡಿ ಆಗೈತಿ. ಸೊ ಮೆಂತಿ ಪಲ್ಯ ರೆಡಿ ಆಗೈತ್ರಿ. ಅಲ್ಲಿ ಬೇಬಿ ಸಾರು ಮಾಡ್ಯಾಳ, ಇದು ಪಲ್ಯ ಮಾಡಿಲ್ಲ. ಬಿಸಿ ರೊಟ್ಟಿ, ರೈಸ್ನೂ ಐತಿ. ಸೊ ಈಗ ಊಟ ಮಾಡ್ತೀವಿ ನೋಡ್ರಿ ಎಲ್ಲರೂ ಕೂಡಿ. ನೋಡ್ರಿ ರೊಟ್ಟಿ ಮಾಡಕ್ಕೆ ಬರ್ತೈತ್ರಿ ನನಗೆ. ಇಲ್ಲಿ ಬಂದು ಮಾಡ್ಕೊಡಿಸ್ತೀನಿ ಅವ್ರಿಗೆ. ನಮ್ಮೂರಾಗೂ ಮಾಡ್ತೀನಿ ಕಂಟಿನ್ಯೂ, ದಿನ ರೊಟ್ಟಿನೇ ಬೇಕು ನಮ್ಮನೆಯಾಗರೆ. ಸೊ ಇಲ್ಲಿ ಇವ್ರಿಗೆ ಮಾಡ್ಕೊಡತ್ತೀನಿ. ಈಗ ರೊಟ್ಟಿ ಮಾಡಿದ್ಮೇಲೆ ನಿಮ್ಗೆ ಸಿಗ್ತೀನಿ ಅಂತ ಆಮೇಲೆ. ನೋಡ್ರಿ ರೊಟ್ಟಿ ಆಯ್ತು, ಇವ್ರಿಬ್ಬರದು ಊಟ ಆಯ್ತು. ಕೀರ್ತಿ ನಾ ಮಾಡಾಕತ್ತಾಳೆ, ಇನ್ನೊಂದು ಸ್ವಲ್ಪ ಐತಿ. ನಿಂದ ಆತನ ಕೀರ್ತಿ. ಆಮೇಲೆ ಇವೊಂದು ಊಟ ನಡೆದೈತ್ರಿ. ಬೇಬಿದು ಊಟ ಆಗೈತಿ, ನನಗೆ ಹಚ್ಕೊಡಾಕತ್ತಾಳ. ಬಿಸಿ ರೊಟ್ಟಿ, ಮೆಂತಿ ಪಲ್ಯ, ಬ್ಯಾಳಿ ಸಾರು. ಸೊ ಊಟ ಮಾಡತ್ತೀವಿ. ಬರೀ ಊಟ ಮಾಡೋಣಂತೆ. ಊಟ ಮಾಡಿದ್ಮೇಲೆ ಸಿಗ್ತೀನಂತೆ. ಎಲ್ಲ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ವ್ಲಾಗ್ ನೋಡ್ರಿ. ಇದು ಟೈಮ್ ಆಗೈತಿ 8:30, 9 ಗಂಟೆ ಆಗಿ ಬಂದದ. ಸೊ ರೆಡಿಯಾಗಿ ಈಗ ಇವರಿಬ್ರು ಕಾಲೇಜ್ಗೆ ಹೊಂಟಾರ. ಹಂಗೆ ಹೋಗ್ತಾ ನನಗೆ ಬಿಜಾಪುರ ಬಸ್ ಹಚ್ಚಾಕತ್ತಾರ. ಸೊ ವಾಪಸ್ ನಮ್ಮ ಊರಿಗೆ ಹೊಂಟೀನಿ ನೋಡ್ರಿ. ಈಗ ಇವ್ರು ಕಾಲೇಜ್ ರೆಡಿ ಆಗ್ಯಾರಿ, ಹೊಂಟಾರ ಇಬ್ರು ಯೂನಿವರ್ಸಿಟಿಗೆ. ಸೊ ಇಲ್ಲಿಂದ ಅಷ್ಟು ದೂರ ಅರ್ಧ ತಾಸು ಜರ್ನಿ ಮಾಡಿ ಹೋಗ್ತಾ ಇರ್ತೀನಿ. ಗುಡ್ ಮಾರ್ನಿಂಗ್ ಅಂತ ನೋಡ್ರಿ. ಇಲ್ಲಿ ಚಪ್ಪಲ್ ಹಾಕೊಳತ್ತಾನ. ಸೊ ನಮ್ಮ ಲಗೇಜ್ ರೆಡಿ ಐತಿ, ಬರೀ ಹೋಗೋಣ. ಸ್ವಲ್ಪ ಒಂದು ಕೆಲಸಕ್ಕೆ ಬಂದಿದ್ದೆ. ಸೊ ಎಲ್ಲ ಮುಗಿಸ್ಕೊಂಡೀಗ ಹೊಂಟೀವಿ. ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತೀನಿ ಬೆಳಗಾವಿ ವ್ಲಾಗ್. ಸೊ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬಸ್ ಸ್ಟ್ಯಾಂಡ್ ಸನಿಪ್ ಬಂದೀವಿ. ಇಲ್ಲಿ ಇದ್ರ ಮುಂದೆ ಬಸ್ ಸ್ಟ್ಯಾಂಡ್ ಐತಿ. ಸೊ ಇಲ್ಲಿ ನಾವು ನಾಷ್ಟ ಮಾಡ್ಬೇಕಂತ ಬಂದೀವಿ. ಇಲ್ಲಿ ಈ ಥರ ಏನು ಇರ್ತಾವಲ್ಲ ಇಲ್ಲಿ ಸ್ಟಾಲ್ ಅಂದ್ರೆ ಗಾಡಿ, ಅಲ್ಲಿ ಮಸ್ತ್ ಇರ್ತದೆ ಟೇಸ್ಟ್. ಸೊ ನಾವು ಸಿರಾ ಉಪ್ಪಿಟ್ಟು ತೊಗೊಂಡಿನಿ, ಇವರು ದೋಸೆ ತೊಗೊಂಡಾರ ಇಬ್ಬರು. ಈಗ ನಾಷ್ಟ ಮಾಡ್ತೀವಿ. ನಾಷ್ಟ ಮಾಡಿ ಬಸ್ ಹತ್ತೀನಿ ರೀ. ನಾಷ್ಟ ಮಾಡಿ ಬಸ್ ಸ್ಟ್ಯಾಂಡಿಗೆ ಬಂದೀವಿ. ಸೊ ಪಾಪ ನಮ್ಮ ಬ್ಯಾಗ್ ತೊಗೊಂಡು ಹೊಂಟಾರ ಇಬ್ಬರು. ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಬಂದಾರ. ನಮ್ಮ ಬಿಟ್ಟು ಈಗ ಕಾಲೇಜ್ಗೆ ಹೋಗ್ತಾರೆ ನೋಡ್ರಿ ಅವ್ರು. ನಮಗೆ ಹತ್ತಿಸಿ ಇಲ್ಲಿ ನಮ್ಮ ಹೀರೋ ಅದಾರ. ಬೆಳಗಾವಿ ಬಸ್ ಸ್ಟ್ಯಾಂಡ್ ನೋಡ್ರಿ. ಸೊಪ್ಪು ಬಸ್ಸಿಗೆ ಹಚ್ಚಾರ ನೋಡ್ರಿ. ಬಸ್ ಫುಲ್ಲು ಖಾಲಿ ಐತಿ. ಚಿಕ್ಕಿ ಮಗನ ಜೊತೆ ಫೋಟೋ ತೊಗೊಳತ್ತಾಳಂತ. ಬಾಯ್ ಖಾಲಿ ಇತ್ತು ಹಚ್ಚಾರ. ಶಿನೇ ಬಾಯ್ ಕಡೆ ಹೋಗ್ಬರ್ರಿ. ಬಾಯ್ ಕಾಲೇಜ್ಗೆ ಹೋರಿ. ಹಾಂ ಹೋಗ್ಬರಲ್ಲ, ಓದ್ತೀನಿ. ಆಯ್ತು ಹತ್ತೀವಲ್ಲ ಬಸ್ಸಿಗೆ. ಬಾಯ್.